ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನಿನಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಆ್ಯಂಡ್ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಗ್ರೈಂಡ್ ಮಾಡೋಂಗಿಲ್ಲ, ತರಿಯಾಗಿ ಮಾಡ್ಕೊಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ತುಪ್ಪ ಒಂದು ಸ್ವಲ್ಪನೂ ಹಾಕ್ಕೊಬೋದು ಅಥವಾ ಫುಲ್ಲು ಎಣ್ಣೆನಾರು ಹಾಕ್ಬೋದು. ಅದಾದಮೇಲೆ ಅದೊಂದು ಸ್ವಲ್ಪ ಕಾದಾದಮೇಲೆ ಡ್ರೈ ಫ್ರೈಸಸ್ನ ಹಾಕಬೇಕು. ಸ್ಪೈಸಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ, ಏಕೆಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂದಾಗ ಫ್ಲೇವರ್ಗೆ ಸ್ಪೈಸಸ್ಸೇ ಅಲ್ವಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಚಕ್ಕೆ, ಲವಂಗ, ಜಾವತ್ರಿ, ಕರಿಮೆಣಸು, ಪಲಾವ್ ಎಲೆ ಆ್ಯಂಡ್ ಮರಾಠಿ ಮೊಗ್ಗು, ಸೋಂಪು, ಕಸ್ತೂರಿ ಮೆಥಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1-2 ಈರುಳ್ಳಿ ನಾನು ಹಚ್ಚಿ ಇಟ್ಕೊಂಡಿದ್ದೆ ಉದ್ದುದ್ದ ಸಣ್ಣದಾಗಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾಯಿರೋದು 3 ಜನಕ್ಕಾಗಿರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಒಂದೇ ಒಂದು ಲೋಟ ಅಕ್ಕಿ ಆಗೋಂಗೆ ಮಾಡ್ತಾಯಿರೋದು ಅಷ್ಟೇ. 3 ಜನಕ್ಕೆ ಮಾಡ್ತಾಯಿರೋದು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಎಲ್ಲ ಆ್ಯಡ್ ಮಾಡಿಲ್ಲ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು. ಸೊ ಈರುಳ್ಳಿ ಎಲ್ಲ ಡ್ರೈ ಆಗಬೇಕು, ಅಂದರೆ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕನ್ ಜಾಸ್ತಿ ಆ್ಯಡ್ ಮಾಡಿಲ್ಲ, ಒಂದು 1/4 kg ಅಷ್ಟೇ ಆ್ಯಡ್ ಮಾಡಿರೋದು. ಏಕೆಂದರೆ ನಾವು 3 ಜನಕ್ಕೆ ಮಾಡ್ತಾಯಿರೋದು. ಆ್ಯಂಡ್ ಬಿರಿಯಾನಿಲಿರೋ ಚಿಕನ್ನು ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ. ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಬೇಕು. ಸೊ ಅದೆಲ್ಲ ಎಣ್ಣೆ ಬಿಟ್ಕೊಬೇಕು. ಚಿಕನ್ ಎಲ್ಲ ನೀರು ಬಿಟ್ಕೊಂಡಾದಮೇಲೆ ಮತ್ತೆ ನೀರೆಲ್ಲ ಹಿಂಗೋಗಿ ಎಣ್ಣೆ ಬಿಟ್ಕೊಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಆವಾಗೇ ಚಿಕನ್ ಟೇಸ್ಟ್ ಫ್ಲೇವರ್ ಎಲ್ಲ ಬಿಟ್ಕೊಳೋದು. ಆವಾಗಲೇ ಬಿರಿಯಾನಿ ತುಂಬ ಚೆನ್ನಾಗಿ ಬರೋದು. ಈ ಬಿರಿಯಾನಿ ಬಂದ್ಬಿಟ್ಟು ಇದೇ ನನ್ನ ಸ್ವಂತ ಅಲ್ಲ, ನನಗೂ ಯಾರೋ ಹೇಳ್ಕೊಟ್ಟಿದ್ದು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ, ಮಾತ್ರ ಸಖತ್ತಾಗಿರುತ್ತೆ. ದಮ್ ಬಿರಿಯಾನಿಗಿಂತ ಚೆನ್ನಾಗಿರುತ್ತೆ ಆ್ಯಂಡ್ ದೊಣ್ಣೆ ಬಿರಿಯಾನಿಗಿಂತ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿ ಮಾಡಿದ್ರೆ. ಸೊ ಅದಾದಮೇಲೆ ಫುಲ್ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಸೊ ಇದಕ್ಕೀಗ ನಾವು ಆ್ಯಡ್ ಮಾಡಬೇಕಾಗಿರೋದು, ಆವಾಗಲೇ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅಂದರೆ ತರಿಯಾಗಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಸೊ ಇದ್ರ ಜೊತೆಗೆ ನಾವು ಇದನ್ನು ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ರೆ ಕಲರು ಗ್ರೀನ್ ಕಲರು ಹಾಗೇ ಇರುತ್ತೆ, ಅದು ಜಾಸ್ತಿ ಹೋಗೋದಿಲ್ಲ. ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನು ಕಲರ್ ಹಾಗೇ ಇರುತ್ತೆ. ಸೊ ನೋಡಿ, ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ. ಸೊ ಫುಲ್ಲು ಇದು ಬಿರಿಯಾನಿ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ನಾನು ಹೇಳಿದ್ದು ಪ್ರೊಸೆಸರ್ನ ಸ್ಟೆಪ್ ಬೈ ಸ್ಟೆಪ್ಪು ಅದೇ ರೀತಿ ಮಾಡಿದ್ರೆ ನಿಮಗೆ ಅದೇ ರೀತಿ ಟೇಸ್ಟ್ ಬರುತ್ತೆ. ಸರಿ, ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೂ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದೊಂದು 5 ಮಿನಿಟ್ಸು ಕುಕ್ ಮಾಡ್ಕೊಬೇಕು. ಸೊ ಇದು ಎಲ್ಲ ಫ್ಲೇವರ್ ಬಿಟ್ಕೊಂಡು ಎಣ್ಣೆ ಬಿಡೋ ಥರ ನಾವು ಕುಕ್ ಮಾಡ್ಕೊಬೇಕು. ಸೊ ಇದು ಒಂದು ಮಿಕ್ಸ್ ಚೆನ್ನಾಗಿ ಕೊಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಬೇಕು. ಬೇಯ್ದಾದಮೇಲೆ ನೋಡಿ ಫುಲ್ಲು ಎಣ್ಣೆ ಬಿಟ್ಕೊಂಡು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾವು ಒಂದು ಸರ್ತಿ ಕೈ ಆಡಿಬಿಟ್ಟು ಇದು ಫುಲ್ಲು ಫ್ರೈ ಮಾಡಾದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಾನು ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಂಡ್ ನಮ್ಮ ಮನೇಲಿ ಬಿರಿಯಾನಿ ಮಸಾಲ ಪೌಡರ್ ಇತ್ತು, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ ಮಸಾಲ ಅದು ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ತುಂಬ ಚೆನ್ನಾಗಿರುತ್ತೆ ಅದನ್ನು ಆ್ಯಡ್ ಮಾಡಿದ್ರೆ. ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇನು ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಸೊ ಇತ್ತು ಅಂತ ಆ್ಯಡ್ ಮಾಡಿದ್ದೆ ಅಷ್ಟೇ ನಾನು. ಸೊ ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ಇನ್ನೂ ಒಂದು ಚೆನ್ನಾಗಿ ಕೈ ಆಡಿಬಿಟ್ಟು ಸೊ ಒಂದು 5 ಮಿನಿಟ್ಸು ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಬೇಕು. ಅದು ಎಣ್ಣೆ ಬಿಡುತ್ತೆ, ಎಲ್ಲ ಸ್ಪೈಸಸ್ಸು ಡ್ರೈ ಫ್ರೈಸಸ್ಸು ಎಲ್ಲ ಚೆನ್ನಾಗಿ ಕುಕ್ಕಾಗಿ ಅದೆಲ್ಲ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ನಾವು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಪ್ಯೂರಿನಾರ ಮಾಡಾಕ್ಬೋದು ನೀವು, ಇಲ್ಲಾಂದರೆ ಹಾಗೆ ಕೂಡ ಆ್ಯಡ್ ಮಾಡ್ಬೋದು. ಪ್ಯೂರಿ ಹಾಕೋಕ್ಕಿಂತ ಹಿಂಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಯೂರಿಗಿಂತ ಇದೇ ಬೆಟರ್ ಅಂತ ನನಗೂ ಅನಿಸುತ್ತೆ. ಸೊ ಇದೆಲ್ಲ ಇದು ಬೇಯೋವರೆಗೂ ಕೈ ಆಡಿಬಿಟ್ಟು ಟೊಮೊಟೊ ಬೆಂದಾದಮೇಲೆ ಇದಕ್ಕೆ ಮೊಸರು ಆ್ಯಂಡ್ ನಿಂಬೆ ರಸನ ಆ್ಯಡ್ ಮಾಡ್ಬೋದು. ಮೊಸರು ಇರಲಿಲ್ಲ ನನ್ನ ಹತ್ರ ಅವತ್ತು, ಅದಕ್ಕೆ ಸ್ಕಿಪ್ ಮಾಡಿದ್ದೆ. ಮೊಸರು ಹಾಕಲಿಲ್ಲ ಅಂದರೆ ನಡೆಯುತ್ತೆ, ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಅದೊಂಥರ ಮೊಸರು ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ. ಸೊ ನನಗೆ ಮೊಸರು ಇರಲಿಲ್ಲ, ಅದಕ್ಕೆ ನಾನು ಅವತ್ತು ಸ್ಕಿಪ್ ಮಾಡಿದ್ದೆ. ಸೊ ಇದೆಲ್ಲ ಬೆಂದಾದಮೇಲೆ ನೋಡಿ ಈ ಥರ ಕಾಣಿಸ್ತಿರುತ್ತೆ. ಇದಾದಮೇಲೆ ನಾವೀಗ 1:2 ಹಂಗೆ ನೀರು ಆ್ಯಡ್ ಮಾಡಬೇಕು. ಅಂದರೆ 1 ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ 2 ಲೋಟ ನೀರು ಆ್ಯಡ್ ಮಾಡಬೇಕು. ಸೊ ನಾನು 2 ಲೋಟ ನೀರು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ. ನೀವು ಅಕ್ಕಿನ ಬಾಸ್ಮತಿ ಅಕ್ಕಿನಾರ ತೊಗೊಬೋದು ಅಥವಾ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನಾರ ತೊಗೊಬೋದು. ಸೊ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ನೀವು ಒಂದು ಅರ್ಧ ಗಂಟೆ ಮುಂಚೆ ಬೇಯಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಏಕೆಂದರೆ ಅನ್ನ ಫುಲ್ಲು ಸಾಫ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಪರವಾಗಿಲ್ಲ, ಆಗಲೇ ಕೂಡ ತೊಳೆದು ಆ್ಯಡ್ ಮಾಡ್ಬೋದು. ಸೊ ನೀರು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಕುದಿಬೇಕಾದ್ರೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ, ರೈಸ್ನ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಜಾಸ್ತಿ ಜನಕ್ಕೆ ಮಾಡ್ತಾಯಿಲ್ಲ, ಬರೀ 3 ಜನ ಆ್ಯಂಡ್ 1 ಲೋಟ ಅಕ್ಕಿ ಹಾಕಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಅವತ್ತು ಮಾತ್ರ. ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ನೀವು ಬಾಸ್ಮತಿನಾರ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅದರ್ಧ ಇದರ್ಧ ಆ್ಯಡ್ ಮಾಡ್ಬೋದು, ಆವಾಗಿನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಬಾಸ್ಮತಿ ರೈಸ್ ಏನು ಅಷ್ಟು ಇಷ್ಟ ಆಗೋಲ್ಲ, ಅವತ್ತು ಇರಲಿಲ್ಲ ಕೂಡ. ಸೊ ಅದಕ್ಕೋಸ್ಕರ ನಾರ್ಮಲ್ ರೈಸೇ ಯೂಸ್ ಮಾಡಿದೆ. ನಾರ್ಮಲ್ ರೈಸಲ್ಲೇ ಚೆನ್ನಾಗಿ ಬರುತ್ತೆ ಇದು. ಅಕ್ಕಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸಪ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ 2 ವಿಷಲ್ ತೆಗೆದ್ರೆ ಸೊ ಬಿರಿಯಾನಿ ರೆಡಿಯಾಗಿದೆ. ಸೊ ಅದಾದಮೇಲೆ ನಾನು ಕಬಾಬು ಕಲಸಿಟ್ಟಿದ್ದೆ. ಸೊ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಬಾಬೇ, ರಾಯ್ತ ಜೊತೆ ಕಬಾಬ್ ಚೆನ್ನಾಗಿರುತ್ತೆ. ಸೊ ಕಬಾಬ್ ಕಲಸಿ ಕಬಾಬ್ನೂ ಆ್ಯಡ್ ಮಾಡಿದೆ. ಕಬಾಬ್ ಮಾತ್ರ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಸೊ ಅದು ಟೆಕ್ನಿಕ್ ಇರಬೇಕು, ಒಂದೊಂದ್ಸರಿ ಗಟ್ಟಿ ಆಗಿಬಿಡುತ್ತೆ. ಅದು ಯಾಕಾಗುತ್ತೆ ಅಂದರೆ ನಾವು ಕಲಸಿ ಸ್ವಲ್ಪ ಹೊತ್ತು ಬಿಡಲಿಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ನಾವು ಸ್ವಲ್ಪ ಹೊತ್ತು ಅದನ್ನು ಕಲಸಿ ಬಿಡಬೇಕು, ಆವಾಗ ಅದು ಚೆನ್ನಾಗಿ ಮೆತ್ತಗಾಗುತ್ತೆ, ಆವಾಗ ಕಬಾಬು ಚೆನ್ನಾಗಿ ಬರುತ್ತೆ. ಸೊ ರೈಸ್ ಎಲ್ಲ ಆ್ಯಡ್ ಮಾಡಿದ್ದಾಯಿತು. ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 2 ವಿಷಲ್ ತೊಗೋಬೇಕು. ಈಗ ನೋಡಿ 2 ವಿಷಲ್ ಆಗಿ ವಿಷಲೆಲ್ಲ ಹೋಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ನಾನು ಹೇಳಿದ್ದೆ ಅಲ್ವಾ, ಕಬಾಬ್ ಮಾಡಿದ್ದ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಜೊತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಆ್ಯಂಡ್ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಏಕೆ ಅಂದರೆ ಇದು ಕಬಾಬ್ ಮಾಡಿದ ಎಣ್ಣೆ ನಮ್ಮ ಮನೇಲಿ ಯೂಸ್ ಮಾಡೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಕಬಾಬ್ ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿ ತೆಗ್ದಾದ್ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ ನೀವೇ. ನಾನು ಯಾವ ರೀತಿ ಕಬಾಬ್ ಮಾಡ್ತೀನಿ ಅಂತ ನಾನು ಆಗಲೇ ಒಂದು ಸರ್ತಿ ವೀಡಿಯೋ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಮತ್ತೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲೇನು ಯಾವ ರೀತಿ ಮಾಡೋದು ಅಂತ ಎಲ್ಲ ತೋರಿಸಿಲ್ಲ. ಸೊ ನಾರ್ಮಲಾಗಿ ಸಿಂಪಲ್ಲಾಗಿ ಹೇಗೆ ಮಾಡ್ತಾರೋ ಹಂಗೆ ಮಾಡಿರೋದಷ್ಟೇ, ನಾನೇ ಸ್ಪೆಷಲ್ಲಾಗಿ ಏನು ಮಾಡಲ್ಲ. ಸೊ ಎಲ್ಲರೂ ಮಾಡ್ದಂಗೆ ಮಾಡೋದು.
ಅದು ತುಂಬ ನಾನು ಒಂದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ನನ್ನ ತಂಗಿ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಕಬಾಬ, ಇದು ನನಗಿಂತ ಚೆನ್ನಾಗಿ ಮಾಡ್ತಾಳೆ ಅವಳು. ಆ್ಯಂಡ್ ಅವಳು ಪೆಪ್ಪರ್ ಚಿಕನ್ ಅಂತ ಮಾಡ್ತಾಳೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಅವಳು ಮಾಡಬೇಕಾದ್ರೆ ನಾನು ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಚಿಕನ್ ನನಗೆ ಬರೋಲ್ಲ ಮಾಡೋಕ್ಕೆ, ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಸಖತ್ತಾಗಿತ್ತು, ಫಸ್ಟ್ ಟೈಮ್ ಮಾಡಿದಾಗೆ ತುಂಬ ಚೆನ್ನಾಗಿತ್ತು. ನಾವು ಯಾವಾಗಲೂ ಕೇಳಿ ಮಾಡಿಸ್ಕೊತಾ ಇರ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾಳೆ ಪೆಪ್ಪರ್ ಚಿಕನ್ನ. ಯಾವಾಗಾದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇದೆಲ್ಲ ಬೆಂದಾಗಿದೆ. ನೋಡಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಇದು ನೈಟ್ ಟೈಮ್ ಆಗಿರೋದ್ರಿಂದ ಅದು ರೆಡ್ ಕಲರ್ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಫುಲ್ ರೆಡ್ಡೇ ಇತ್ತು. ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತು ನೋಡಿ ಎಷ್ಟು